ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಈ ಮನೆ ಬಿಟ್ಟು ಬರಂಗಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನಾನು ಈ ಮನೆ ಬಿಟ್ಟು ಬರಂಗಿಲ್ಲ ಕಣ, ಮನೆ ಬಿಟ್ಟು ಬರಂಗಿಲ್ಲ. ಅಪ್ಪಯ್ಯ, ನಮ್ಮ ಮನೆ ನಮ್ಗೆ ವಾಪಸ್ ಸಿಕ್ಕೇ ಸಿಗ್ತದೆ. ಸಮಾಧಾನ ಮಾಡ್ಕೊಳ್ಳಿ. ಮನೆ ನನ್ನ ಬಂಗಾರ ನೆನಪು. ಮನೆ ಅಂದ್ರೆ ಬಂಗಾರ, ಬಂಗಾರ ಅಂದ್ರೆ ಆ ಮನೆ. ಅಂತ ಮನೆನ ನನ್ನ ಕೈ ತಪ್ಪೋಕೆ ಬಿಡಕ್ಕಿಲ್ಲ. ನಾನ್ ಮಾತ್ರ ಬಿಡಕ್ಕಿಲ್ಲ. ಸಮಾಧಾನ ಮಾಡ್ಕೋದ್ರೆ ಪಾಪಿಗಳಿಗೆ ನನ್ ಮಗಳನ್ನ ಕಿತ್ಕೊಂಡ್ರು ಸಮಾಧಾನ ಆಗ್ಲಿಲ್ಲ. ಈಗ ಅವಳ ನೆನಪು ಕಿತ್ಕೊಳಕ್ ನೋಡ್ತಾವ್ರೆ. ಇಂಥವ್ರಿಗೆ ನರಕದಲ್ಲೂ ಜಾಗ ಸಿಗಕ್ಕಿಲ್ಲ. ದೊರೆ, ಆ ಮನೆ ಹೊಸ ದಾಟ್ತಿದ್ದಂಗೆ ಬಂಗಾರನ್ ಫೋಟೋ ನನ್ನೇ ನೋಡ್ತಿದ್ದಂಗೆ ಅನಿಸತ್ ಕಳ್ಳ. ಅವ್ರಿಗೆ ಏನೆಲ್ಲ ಉತ್ತರ ಕೊಡ್ಲಿ? ನನ್ನ ಬಂಗಾರ 106 ಜನಕ್ಕೆ ನ್ಯಾಯ ಹೇಳಿದ ಮನೆ ಅದು. ಆ ಮನೆಗೆ ಬೀಗ ಹಾಕೋರಂದ್ರೆ ನಮಗ್ ನ್ಯಾಯ ಸಿಗ್ತದ? ರೀ, ನೀವು ನೋವಲ್ಲಿದ್ದೀರಾ ಅಂತ ಗೊತ್ತು. ನೀವೇ ಹೀಗೆ ಕುಗ್ಗೋದ್ರೆ ನಮ್ಗೆಲ್ಲ ಯಾರೀ ಧೈರ್ಯ ಹೇಳ್ತಾರೆ? ರೀ, ಸಹನಕ್ಕ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಸಹನಕ್ಕ. ಸ್ನೇಹ, ಅರ್ಧಕ್ಕೆ ಊಟ ಬಿಟ್ಟು ಎದ್ದೋದಲ್ಲವಿ, ಏನಾಯ್ತು? ಅಕ್ಕ, ಅದು ಸ್ನೇಹ ಅಳಿಯಂದ್ರ ಅಲ್ಲೇ ಅವ್ರ ಏನಾರು ಸಮಸ್ಯೆ ಆದ್ರೂ ಹೇಳಿ, ಕಾಳಿನ ಕರ್ಕೊಂಡು ಈಗಲೇ ಬಂದ್ಬಿಡ್ತೀನಿ. ಗೋಪಾಲಪ್ಪ, ಅದು ಏನಮ್ಮಯ್ಯ, ಅದು ಲಾಯರ್ ನೋಟಿಸ್ ಬಂದಿತ್ತು ಅಠಯ. ಅದಕ್ಕೆ ಇವ್ರು ಗಾಬರಿ ಬಿದ್ದು ನಮ್ಮನ್ನು ಗಾಬರಿ ಮಾಡ್ತಾವ್ರೆ. ಲಾಯರ್ ನೋಟಿಸಾ? ಹ್ಞೂಯ್ಯ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ, ಬಿಡಿ. ಅಳಿಯಂದ್ರೆ ನೀವು ಹೋಗಿದ್ ನೋಡಿ ನಾನು ಏನೇನೋ ಆಗಾಗದೆ ಅನ್ಕೊಂಬಿಟ್ಟೆ. ಊಟಕ್ಕೆ ಮನೆಗೆ ಬರ್ತೀರಲ್ವಾ? ಇಲ್ಲ ಮಾವಯ್ಯ, ಮನೆಗೋಸ್ಕರ ಕೆಲಸ ಐತೆ, ಇವತ್ತು ನಾವು ಬರೋಕ್ಕಿಲ್ಲ. ಸರಿ ಹೇಳಿ ಅಂದ್ರೆ ಹುಷಾರ್. ಅಂದ್ರೆ ಅಲ್ಲೇ ಸಾನೆ ಕೆಲಸ ಐತೆ, ಊಟಕ್ಕೆ ಬರಕ್ಕೆ. ರೀ, ಯಾಕ್ರಿ ಅವ್ರ ಹತ್ರ ಸುಳ್ಳು ಹೇಳಿದ್ರಿ? ಈ ನೋವು ವಿಷಯ ಇದ್ದಂಗೆ ನಮ್ಮೊಳಗೆ ಇರಲಿ, ಅವ್ರಿಗೆಲ್ಲ ಅನ್ಸೋದು ಬೇಡ. ದೊರೆ, ಇವಾಗ ನಾವ್ ಎಲ್ಲೋಗೋದು? ಅದೇ ಅವರು ಒಂದ್ ದಾರಿ ಮುಚ್ಚಿದ್ರೆ ಇನ್ನೊಂದ್ ದಾರಿ ನಮ್ಗೆ ಅಂತಾನೆ ಬಿಟ್ಟಿರ್ತಾನೆ. ಅವ್ನು ನಡ್ಸಿದ ದಾರಿನಾಗೆ ಹೋಗೋ ಮಾಪಯ್ಯ. ರೀ, ನಾವು ಪುಟ್ಟವ ಮನೆಗೆ ಹೋಗ್ಬೋದಿತ್ತಲ್ವಾ? ಬೇಡ ಸ್ನೇಹವ್ರೆ, ಪುಟ್ಟವ ಇಲ್ದಿರೋವಾಗ ನಾವು ಅಲ್ಲಿಗೆ ಹೋಗೋದು ಯಾಕೋ ನನ್ನ ಮನ್ಸು ಹೋಗ್ತಾ ಇಲ್ಲ. ಲೇ ಮುಗಿಸಿ, ನಾವು ಉಳ್ಕೊಳಕ್ಕೆ ಒಂದು ಮನೆ ನೋಡ್ಲಾ? ಹಂಗೆ ಪುಟ್ಟ ಒಂದು ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಸರಿ ಬನ್ನಿ, ಹೊರಡು. ಅಣ್ಣ, ವಿಷಯ ಕೇಳಿ ಸ್ಯಾನೆ ಬೇಸರ ಆಯ್ತು. ನೀನೇನು ಯೋಚನೆ ಮಾಡ್ಬೇಡ್ಕಣ್ಣ. ಒಳ್ಳೆಯವರಿಗೆ ಕೆಟ್ಟದಾಗಕ್ಕಿಲ್ಲ ಅಂತ ಅವ್ವ ಹೇಳ್ತಿದ್ರಲ್ವಾ? ಕಷ್ಟಪಟ್ಟವರಿಗೆ ಸುಖ ಸಿಕ್ಕೇ ಸಿಗ್ತದೆ. ಮನೆ ಯಾವುದು? ಅಣ್ಣ, ಇದೇ ಮನೆ. ಒಸಿ ಚಿಕ್ಕದ ಕಣಣ್ಣ. ನೀ ದಿಢೀರಂತ ಮನೆ ನೋಡಕ್ಕೆ ಕೇಳ್ದಲ್ಲ,
ಈ ಮನೇನೆ ನೋಡಕ್ಕಾಗಿದ್ದು. ಒಂದಿನ ಟೈಮ್ ಕೊಡು, ನಾಳೆ ಬೇರೆ ಮನೆ ನೋಡ್ತೀನಿ. ಪರವಾಗಿಲ್ಲ ಮುಂಗ್ಸಿ ಅಣ್ಣ, ಇದೇ ಮನೆ ಸಾಕು. ನಾವೇನ್ ಇಲ್ಲೇ ಇರಲ್ವಲ್ಲ, ನಮ್ಮ ಮನೆಗೆ ವಾಪಸ್ ಹೋಗ್ತೀವಲ್ಲ. ನಿನ್ ಬಾಯ ಮಾತಂಗೆ ಆದ್ರೆ ಸಾಕಣವ. ಹಂಗೆ ಆಗತ್ತೆ ಮಾವ. ಅದು ಬರೀ ಮನೆ ಮಾತ್ರ ಅಲ್ಲ, ಅತ್ತೆ ಉಸಿರು. ಅದೇ ಹೇಗ್ ನಮ್ಮಿಂದ ದೂರ ಆಗತ್ತೆ? ಆಗೋದಕ್ಕೆ ಅತ್ತೆನೇ ಬಿಡಲ್ಲ. ದಿಟ್ಟ ಕಣವ, ನಮ್ಮ ಬಂಗಾರು ಆ ಮನೆಯೊಳಗೆ ಅವಳೆ. ನಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಬಿಟ್ಕೊಳಕ್ಕಿಲ್ಲ. ಲೇ ಮುಂಚೆ ನಾವಿಲ್ಲಿ ಬಂದಿರೋ ವಿಷಯ ನಾವಿಲ್ಲಿಂದ ಹೋಗೋವರೆಗೂ ಪುಟ್ಟವನ ಮನೆಯವ್ರು ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಅಣ್ಣ, ನೀನು ಯಾಕೆ ಹಿಂಗೆ ಹೇಳಿದೆ ಅಂತ ನಂಗೆ ಅರ್ಥ ಆಯ್ತು. ಯಾರಿಗೂ ಹೇಳಕ್ಕಿಲ್ಲ. ಹೋಗುಮ. ಬನ್ನಿ ಅಳಿ ಅಂದ್ರೆ ಯಾಕೆ ಇಟ್ಟೊತ್ತು ತಡ ಮಾಡ್ಬಿಟ್ರಿ? ಎಷ್ಟೊತ್ತು ಅಂತ ಕಾಯೋದು? ಅರೆ ಯಾಕೆ ಸುಮ್ಕೆ ನಿಂತ್ಕೊಂಡ್ಬಿಟ್ರಿ? ಬಾಗಲ್ ತೆಗೀರಿ, ಹೋಗಮ್ಮ ಒಳಗೆ. ಮಾವಯ್ಯ ನೀವಿಲ್ಲಿ ಯಾಕಳಿ ಅಂದ್ರೆ ಈ ಮನೆ ಇಟ್ಟಾಗ್ಲಿಲ್ವಾ? ಬೇಡ ಬಿಡಿ. ಮುಂಗ್ಸಿ, ಆ ಊರ ಆಚೆ ಕಡೆ ಒಂದು ದೊಡ್ಡ ಮನೆ ಐತಲ್ಲ, ಅದು ನನ್ನ ಸ್ನೇಹಿತಂದೆ. ಹೋಗು ಕೀಸ್ಕೊಂಬ. ಯಾಕೆ ಯೋಚನೆ ಮಾಡ್ತೀರಿ? ಇದಲ್ಲ ಇನ್ನೊಂದು ಮನೆ ಹೋದ್ರಾಯ್ತು. ನಾನು ಬೇಕು ಅಂತ ಹಿಂಗೆ ಮಾಡಿಲ್ಲ ಮಾವಯ್ಯ. ನಿರ್ಧಾರ ಮಾಡಿ ಆಯ್ತಲ್ಲ ಅಳಿ ಅಂದ್ರೆ ನಿಮ್ಮ ಪಾಲಿಗೆ ಯಾರೂ ಇಲ್ಲ ಅಂತ. ಇನ್ಯಾಕೆ ಯೋಚನೆ ಮಾಡ್ತೀರಿ? ಏನ ಮುಖ ನೋಡ್ಕೊಂಡು ನಿಂತ್ಕೊಂಬಿಟ್ಟೆ? ಹೋಗು ಕೀಸ್ಕಬ. ಅಲ್ಲ ಮಾವಯ್ಯ, ಅದೇನಾಯ್ತು ಅಂತಂದ್ರೆ ಏನಾಯ್ತು ಅಂತ ಹೇಳ್ದು ಹೋದ್ರೆ ಏನಾಯ್ತು? ನಾವೇನು ನಿಮ್ಮವ್ರೆ? ನಮಗೆ ಯಾಕೆ ಹೇಳ್ತೀರಿ ಬಿಡಿ. ಈ ವಿಷಯ ನನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಪುಟ್ಟಕ್ಕ, ಪುಟ್ಟಕ್ಕ ಆಚೆಗೆ ಬಾರೆ. ನಿಂಗೊಂದ್ ಬಂಗಾರದಂತ ವಿಷಯ ಹೇಳಕ್ ಬಂದೀವ್ನಿ. ಬಾ ಆಚೆಗೆ. ಏ ರಜೆ, ಏನ್ ಮನೆ ಬಾಗಲ್ ಒಂದ್ ಬೋ 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 ಅಂತ ಇದ್ಯಾ? ಏನ್ ಪಂಚಾಯತಿಲ್ ಆಗಿದ್ದ ಅವಮಾನ ಸಾಲ್ದ ನಿಂಗೆ? ಕೂಡ್ಲೂರ್ ನಾಯಿ ಕುಲ ಇಲ್ಲ, ಮಾಗಡಿ ನಾಯಿಗೆ ಮಾನ ಅಂತಾರಲ್ಲ, ಹಂಗಾಯ್ತ್ ಕತೆ.